ಅಲ್ವೋ ಮೇಷ್ಟು ಮದುವೆ ಮಾತುಕತೆಗೆ ನೀನು ಹೋಗಿದ್ದು ಬರ್ಬೋದಾಯ್ತಲ್ಲ. ಸುಮ್ಮನೆ ಈಗ ಬಂದು ಆಲೆ ಎಣ್ಣೆ ಹೊಡಿತಿದ್ಯಾ? ಸಾಹೇಬ್ರು ಒಪ್ಪಿದ್ರೆ ತಾನೆ. ಈಗ ಬೇಡ ಅಂತಂದ್ರ ನಾನಲ್ಲಿ ಹೋಗಿ ಏನಾದರೂ ಎಡವಟ್ಟು ಮಾಡಿದ್ರೆ ಯಾಕೆ ಅಂತ ಬೇಡ ಅಂದರು. ನನಗೂ ತಲೆ ಕೆಟ್ಟಿತ್ತು, ಇನ್ನೇನು ಫೋರ್ಸ್ ಮಾಡೋದಂತ ಸುಮ್ಮನಾದೆ. ಅಲ್ವೋ ನೀನಿನ್ನೂ ಅವಳ ನೆನಪಲ್ಲಿ ಇದೆಯಾ? ಪ್ರೀತಿ ಹೆಸರಲ್ಲಿ ನಾಟಕ ಮಾಡಿ ಕಾಟ ಕೊಟ್ಟಿರೋರನ್ನ ಈ ನರಸಿಂಹ ಅಷ್ಟು ಬೇಗ ಮರೆಯಲ್ಲ ಮಗ. ಅವಳಿಗೊಂದು ಗತಿ ಕಾಣಿಸೋವರೆಗೂ ನನಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಮಲಗಿರೋ ಸಿಂಹನ ಕೆಣಕಿ ತಪ್ಪು ಮಾಡಿಬಿಟ್ಲು. ಅವಳನ್ನ ಹೇಗೆ ಬೇಟೆ ಆಡ್ತೀನಿ ಅಂತ ನೋಡ್ತಾ ಇರು. ಇಲ್ಲೋ ನಿಧಾನ ಕುಡಿಯ ಹೋಗ್ಲಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕು. ಪ್ರೀತಿ ಹೆಸರಲ್ಲಿ ನನ್ನಂಥ ಹುಡುಗರಿಗೆ ಮೋಸ ಮಾಡೋ ಅವಳಂತ ನೌಟಂಕಿ ಹುಡುಗಿರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅಲ್ವೋ ಕೊಚ್ಚೆ ಅಂತ ಗೊತ್ತಿದ್ರು ಕಾಲಿಟ್ರೆ ನಮ್ಮ ಕಾಲೇ ಗಲೀಜಾಗೋದು. ಕೊಚ್ಚೆ ಅಂತ ಅದನ್ನ ಹಾಗೆ ಬಿಟ್ರೆ ಅದು ಊರೆಲ್ಲ ಗಬ್ ನಾರುತ್ತೆ. ನನ್ನ ಕಾಲು ಗಲೀಜಾದ್ರೂ ಪರವಾಗಿಲ್ಲ, ಊರು ಕ್ಲೀನಾಗಿರ್ಬೇಕಷ್ಟೇ. ನನ್ನ ಸಮಾಧಾನಕ್ಕೋಸ್ಕರ ಆದರೂ ಈ ಕೆಲಸ ಮಾಡೇ ಮಾಡ್ತೀನಿ. ಏನಾಯ್ತು? ಬೇಡ ಅಂದ್ರು ಕುಡ್ಸಕ್ಕೆ ಸಿಗೋರ್ ಥರ ಇವಳೇ ಫೋನ್ ಮಾಡ್ತೀಯಾಳೆ. ಲೋಡ್ ಫಿಗರ್ ಮಗ. ಏನಮ್ಮ ಹುಣ್ಣಿಮೆ ರಾತ್ರಿ ಆ ಕತ್ತಲೆ ರಾಣಿ ನಿನ್ಸ್ಕೊಂಡಿದ ತಕ್ಷಣ ಫೋನ್ ಮಾಡ್ಬಿಡಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇದು ಯಾವ ಹೊಸ ಡವು? ಡವ್ ಅಲ್ಲ, ಹಳೆ ನೋವು. ಬಾ 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 ಬಾ, ನಿನ್ನ ಆ್ಯಕ್ಟಿಂಗಿಗೆ ಬೆಸ್ಟ್ ವಿಲನ್ ಅಂತ ಕರೆದ ಅವಾರ್ಡ್ ಕೊಡ್ಬೇಕಣೆ. ನಮ್ಮಿಬ್ರ ಮಧ್ಯೆ ಏನೇನೋ ನಡೆದಿದೆ, ಅದೆಲ್ಲ ಬಗೆಹರಿಬೇಕು ಅಂದರೆ ನಾವಿಬ್ರು ಕೂತ್ ಮಾತಾಡಬೇಕು. ಆ್ಯಕ್ಚುಲಿ ಬಿಯರು ವಿಸ್ಕಿ ಜೊತೆ ಕುಡಿಬೋದು, ಆದರೆ ಬಿಯರ್ ಜೊತೆ ರಮ್ಮು ಒಳ್ಳೆ ಕಾಂಬಿನೇಷನ್ ಅಲ್ಲ. ನನ್ನನ್ನು ಎಣ್ಣೆಗೆ ಹೋಲಿಸ್ತಿದ್ಯಾ? ಹೇಯ್, ಎಣ್ಣೆಗಿಂತ ಡೇಂಜರ್ ನೀನು. ನೋವಾದಾಗ ಎಣ್ಣೆ ಹೊಡೆದ್ರೆ ಅಟ್ಲೀಸ್ಟ್ ಕಿಕ್ ಸಿಗುತ್ತೆ, ಅದೇ ನಿನ್ನ ವಿಷಯಕ್ಕೆ ಬಂದರೆ ವಿಷ ಕುಡ್ದಂಗಾಗತ್ತೆ. ಈಗ ಬೈತಾನೆ ಇರ್ತೀಯಾ ಅಥವಾ ಬರ್ತೀಯಾ? ಹೇಯ್, ಬರಕ್ ನಾನೇ ನೀನು ಕಟ್ಕೊಂಡಿದ್ದೀನ. ಬಾ ಕೂತ್ಕೋ. ತಗೊಳ್ಳಿ. ಐ ಆಮ್ ರಿಯಲಿ ಸಾರಿ, ನಂಗೆ ಇಷ್ಟೇ ಅಮೌಂಟ್ ಅರೇಂಜ್ ಮಾಡೋಕ್ಕಾಗಿತ್ತು. ಬರಗಾಲದಲ್ಲಿ ಮಳೆ ಇಲ್ಲದೆ ಒಂದು ದೊಡ್ಡ ನೀರು ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಥರ ನಿನ್ನಿಂದ ಒಂದೊಂದೇ ಲಕ್ಷ ಪೀಕ್ತಾ ಬರ್ತೀನಿ. ನನ್ನ ಪ್ರೀತಿ ಎಷ್ಟೊಂದು ಕಾಸ್ಟ್ಲಿ ಅಂತ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇಲ್ಲ, ನಿನ್ನನ್ನೇ ನೋಡ್ತಾ ಇದ್ದೀನಿ. ನನಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡಿದೆಯಲ್ಲ, ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ನಿನಗೆ. ನಿಮಗೋಸ್ಕರ ಎಂಥ ರಿಸ್ಕ್ ಬೇಕಾದ್ರೂ ತೊಗೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ನಿಮಿಷ ಬಂದೆ, ಇಲ್ಲೇ ಕೂತ್ಕೊಂಡಿರೋ. ಒಂದೇ ನಿಮಿಷ. ಗಾಡ್, ಆಲ್ರೆಡಿ ಕುಡ್ಕೊಂಡು ಬಂದಿದ್ಯಾ? ಸಾರಿ ಬೇಬಿ, ಗಾಡೀಲಿ ಪೆಟ್ರೋಲ್ ಇದೆ ತಾನೇ ಗಾಡಿ ಮುಂದೆ ಹೋಗೋದು. ಹಂಗೆ ಈ ನರಸಿಂಹನ್ ಬಾಡಿಲಿ ಆಲ್ಕೋಹಾಲ್ ಇದ್ರೇನೆ ಸ್ಟಡಿ ಆ್ಯಂಡ್ ಪರ್ಫೆಕ್ಟ್ ಆಗಿರೋದು. ನನ್ನ ಬಗ್ಗೆ ಗೊತ್ತಿದ್ದು ಹೊಸ ಪ್ರಶ್ನೆ ಕೇಳ್ತಿಲ್ಲ ಬೇಬಿ. ಈಗ ಡೈರೆಕ್ಟಾಗಿ ಪಾರ್ಟಿ ಶುರು ಮಾಡೋಣ ಅಥವಾ ಲೈಟಾಗಿ ಮಿಕ್ಸ್ಚರ್ ತಿಂತ ಸ್ವೀಟಾಗಿ ಮಾತಾಡ್ತಾ ಶುರು ಹಚ್ಕೊಳ್ಳೋಣ? ಶುರು ಹಚ್ಕೊಳ್ಳೋಣ ಅಂದರೆ? ಹೇ, ಡೋಂಟ್ ಮಿಸ್ಟೇಕ್ ಮೀ. ನಾನು ಹೇಳಿದ್ದು ಪಾರ್ಟಿ ಶುರು ಹಚ್ಕೊಳ್ಳೋಣ ಅಂತ. ನಾನು ಎಷ್ಟೇ ಕುಡಿದ್ರು ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿರ್ತೀನಿ.
ನನ್ನ ತಂಟೆಗೆ ಬಂದರೆ ನಾನು ವೈಲೆಂಟ್ ಆಗ್ತೀನಿ. ಈ ನರಸಿಂಹ ಫಿಲ್ಟರ್ ಇಲ್ಲದೆ ಮಾತಾಡಿದ್ರು ಬೆಳಿಗ್ಗೆದ್ದು ಫಿಲ್ಟರ್ ಕಾಫಿನೇ ಕುಡಿಯೋದು. ಯಾಕೆ ಹೇಳು? ವೈ? ಕಾಫಿನೇ ಆಗಲಿ ಎಣ್ಣೆನೇ ಆಗಲಿ ಕಹಿ ಆಗಿರುತ್ತೆ, ಅದ್ರ ರುಚಿ ಅದ್ಭುತವಾಗಿರುತ್ತೆ. ಎಣ್ಣೆ ಹೊಡೆದಾಗ ಪಕ್ಕದಲ್ಲಿದ್ದವರು ತಲೆ ಮೇಲೆ ಹೊಡೆದು ಸಾಕು ಅನ್ನೋವರೆಗೂ ಕುಡಿತಾನೇ ಇರಬೇಕು ಅನ್ಸುತ್ತೆ. ಆಗ್ಲೇ ಇಷ್ಟೊಂದು ಕುಡ್ದಿದ್ಯಾ, ಇನ್ನು ಹೇಗೆ ಕುಡಿತ್ಯಾ? ಬಾಯಾರಿಕೆ ಆದಾಗ ನೀರಿಲ್ಲದೆ ಇದ್ರು ಬಿಯರ್ ಇದ್ರೆ ಸಾಕು ಅನ್ನೋ ಈ ನರಸಿಂಹಂಗೆ ಮತ್ತೆ ಹೇಗೆ ಕುಡಿತೀಯ ಅಂತ ಕ್ವಶನ್ ಕೇಳ್ತಾ ಇದೆಯಾ? ಒಬ್ಬನೇ ಬಂದಿದ್ಯಲ್ಲ, ಎಣ್ಣೆ ತರಕ್ಕೆ ದುಡ್ಡಿಲ್ವಾ? ಎಣ್ಣೆ ತಂದಿಲ್ವಾ ಅಥವಾ ತರಕ್ಕೆ ದುಡ್ಡಿಲ್ವಾ? ಊಟಕ್ಕೆ ದುಡ್ಡಿಲ್ಲ ಅಂದ್ರೆ ಹೊಂಚ್ತೀನೋ ಇಲ್ವೋ, ಆದರೆ ಎಣ್ಣೆ ಹೊಡಿಬೇಕು ಅನ್ಸಿದ್ರೆ ಗಿರ್ವಿ ಅಂಗಡಿಲಿ ಚಿನ್ನ ಅಡ ಇಟ್ಟಾದ್ರು, ಫೋನ್ ಅಂಗಡಿಲಿ ಫೋನ್ ಅಡ ಇಟ್ಟಾದ್ರು ಎಣ್ಣೆ ತಂದೇ ತರ್ತೀನಿ. ಈಗ ಕುಡಿತಾರೆ ನಾನು ನೀನು ಮಾತ್ರನಾ ಅಥವಾ ನಮ್ಮ ಮಾವನ ಜಾಯ್ನ್ ಆಗ್ತಾರ? ಅವರು ಮನೇಲಿ ಇಲ್ಲ. ಅತ್ತೆ ನನ್ನನ್ನೊಬ್ಳನ್ ಬಿಟ್ಟು ಮನೇಲಿ ಬೇರೆ ಯಾರೂ ಇಲ್ಲ. ವಾವ್! ಯೌವನದ ಹೊಳೆಯಲ್ಲಿ ತೇಲಾಡ್ತಿರೋ ನನ್ನಂತ ಹುಡುಗರಿಗೆ ಎಣ್ಣೆ ಹೊಡೆದಾಗ ಖುಷಿ ಸಿಗುತ್ತೋ ಇಲ್ವೋ, ಆದರೆ ಹೆಣ್ಮಕ್ಳ ಬಾಯಲ್ಲಿ ಈ ಥರ ಮನೇಲಿ ಯಾರೂ ಇಲ್ಲ ಅಂದಾಗ ಖುಷಿನೋ ಖುಷಿ. ಹಾರ್ಟ್ ಪೇಷಂಟ್ ಆದರೂ ಹಾರಾಡ್ಕೊಂಡು ನಗ್ತಿರ್ತಾರೆ. ನಿನ್ನ ಮಾತು ಕೇಳಿ ಖುಷಿಗೆ ಹತ್ತಿದ ಎಣ್ಣೆ ಕಿಕ್ಕೆಲ್ಲ ಇಳಿದೋಯ್ತು. ಮತ್ತೆ ಶುರು ಹಚ್ಕೊಳ್ಳೋಣ ಬಾ. ಚೀಪಾಗಿ ನಡ್ಕೊಳ್ಳೋದನ್ನ ಸ್ವಲ್ಪ ಬಿಡ್ತೀಯಾ? ನೀನು ಚೀಪಾಗಿ ನೋಡ್ಕೋಬೋದು, ನಾನು ಚೀಪಾಗಿ ಮಾತಾಡ್ಬಾರ್ದಾ?